ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ CSR ರೈಡರ್. ಸೊ ಯಾವ ಡೇಟಪ್ಪ ಇವತ್ತು? Jan 8, 2025, ನಮ್ಮ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ಡೇ. ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ರಾಕಿಂಗ್ ಸ್ಟಾರ್ ಯಶ್ ಅಂತ ಹೇಳ್ತಾ, ಅವ್ರದ್ದೊಂದು ಟಾಕ್ಸಿಕ್ ಗ್ಲಿಮ್ಸ್ ಬಂದಿದೆ KVN ಪ್ರೊಡಕ್ಷನ್ಸಲ್ಲಿ. ಸೊ ನೋಡ್ಕೊಂಡು ಬರೋಣ ಬನ್ನಿ. ಪ್ರೀಮಿಯರ್ ನಡೀತಾ ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಟಾಕ್ಸಿಕ್ ಗ್ಲಿಮ್ಸ್ನ ನೋಡೋಣ ಬನ್ನಿ. ಅಷ್ಟೇ ಗುರು, ನಾಟ್ ಇವನ್ 1 minute 59 secondsಗೆ ಗ್ಲಿಮ್ಸ್ ಮುಗಿದೋಗುತ್ತೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿಂದ ಯೋಚನೆ ಮಾಡಿದ್ರೆ ಇದೇನು ಅನ್ಸಲ್ಲ. ಇಲ್ಲಿಂದ ಯೋಚನೆ ಮಾಡಿ, ನಮ್ಮ ಬಾಸು ಸ್ಯಾಂಡಲ್ವುಡ್ನ ಇಲ್ಲಿ ತೊಗೊಂಡೋಗಿ ಇಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ಇವಾಗ ಹಾಲಿವುಡ್ ಲೆವೆಲ್ಗೆ ತೊಗೊಂಡೋಗ್ತಾ ಇದ್ದಾರೆ. ಸೊ ಹಂಗೆ ಯೋಚನೆ ಮಾಡೋಕ್ಕೆ ಹೋದರೆ ದಿಸ್ ಈಸ್ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಸ್ಪೆಷಲ್. ಎಕ್ಸ್ಪೆಕ್ಟೆಡ್. ನಾನು ಟಾಕ್ಸಿಕ್ ಅಂತ ಬಂದಿತ್ತು, ಸೊ ನಿಮಿಷ ಇಟ್ಬಿಡೋಣ. ಟಾಕ್ಸಿಕ್ ಅಂತ ಬಂದಿತ್ತು. ಆ್ಯಂಡ್ ಮೊನ್ನೆ 6th ಯಶ್ ಬಾಸ್ ಅವ್ರು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ, ಲೈಕ್ ಕಾರ್ ಜೊತೆ ಇರೋದು, ಸಿಗರ್ಸ್ ಎತ್ಕೊಂಡು. ಐ ಥಾಟ್ ಸಮಥಿಂಗ್ ಗ್ಯಾಂಗ್ಸ್ಟರ್ ಟೈಪು ಅಥವಾ ಸಮ್ ವಾರ್ ಆರ್ ಸಮ್ ಗನ್ ಶಾಟ್ಸ್ ಆ ಥರ ಬರುತ್ತೆ ಅಂದ್ಕೊಂಡೆ. ಬಟ್ ನಾಟ್ ದಿಸ್. ಕ್ಲಬ್ಬಲ್ಲಿ ಹುಡುಗಿರ ಜೊತೆ ಎಣ್ಣೆ ಹೊಡ್ಕೊಂಡು ಸಿಗರ್ಸ್ ಎತ್ಕೊಂಡಿದ್ದಾರೆ. ರಿಚ್ಚಾಗಿ ತೋರಿಸಿದ್ದಾರೆ, ಸಖತ್ ರಿಚ್ಚಾಗಿ ತೋರಿಸಿದ್ದಾರೆ. ಈ ಗ್ಲಿಮ್ಸಿಗೆ ಪ್ಲಸ್ ಪಾಯಿಂಟ್, ಮೇಜರ್ ಪ್ಲಸ್ ಪಾಯಿಂಟ್ ಯಾವುದು ಗೊತ್ತಾ? ಅವರು ವೈಟ್ ಕಲರ್ ಸೂಟ್ ಹಾಕ್ಕೊಂಡು ಹಿಂಗೆ ಹ್ಯಾಟ್ ಹಾಕೊಂಡು ಹಿಂಗೆ ತಿರುಗಿ ನೋಡ್ತಾರಲ್ಲ, ಲುಕ್ಕು ವಾವ್, ಕ್ರೇಜಿ ಆಗಿದೆ ಅದು. ಅದೇ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ಕೊಳ್ಳಿ ಈ ಗ್ಲಿಮ್ಸಲ್ಲಿ. ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿದೆ, ಹಾಲಿವುಡ್ ಲೆವೆಲ್ಗಿದೆ ಗುರು. ತುಂಬ ರಿಚ್ಚಾಗಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಐ ಆಮ್ ಲಿಟ್ರಲಿ ಎಕ್ಸೈಟೆಡ್ ಟು ವಾಚ್ ಟಾಕ್ಸಿಕ್ ಮೂವಿ ಆ್ಯಂಡ್ ಗೆಟ್ ಟಾಕ್ಸಿಕೇಟೆಡ್. ಯಾವಾಗ ರಿಲೀಸ್ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ, ಬೇಗ ರಿಲೀಸ್ ಆಗಲಿ. ಆ್ಯಂಡ್ ಐ ಆಮ್ ವೇಟಿಂಗ್ ಟು ಗೆಟ್ ಟಾಕ್ಸಿಕೇಟೆಡ್ ಬೈ ವಾಚಿಂಗ್ ಟಾಕ್ಸಿಕ್ ಮೂವಿ. ಸೊ ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ. ಆ್ಯಂಡ್ ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗ್ಲಿಮ್ಸ್ ಆಫ್ ಟಾಕ್ಸಿಕ್, ಎ ಫೆರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳಬೇಕು, 2025 ಫಸ್ಟ್ ವಿಡಿಯೋ, ರಿಯಾಕ್ಷನ್ ವಿಡಿಯೋ ನಮ್ಮ ಬಾಸ್ ಮೇಲೆ ಮಾಡಬೇಕು, ಈ ಟಾಕ್ಸಿಕ್ ಮೇಲೆ ಮಾಡಬೇಕು ಅಂತ ಬಂದೆ. ಬಿಕಾಸ್ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಚಾನಲ್ ಆನ್ Jan 8, 2023. ನೋಡಿ ಇಲ್ಲಿ, ನಮ್ಮ ಬಾಸ್ ಬರ್ಡೇ ದಿವಸ ನಾನು ಸಂತೋಷ್ ಥಿಯೇಟ್ರಲ್ಲಿ ಫ್ರೀಯಾಗಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮೂವಿನ ನೋಡೋಕೆ ಹೋಗ್ತೀನಿ. ಎಲ್ಲ ಯಶ್ ಅಭಿಮಾನಿಗಳು ಅಲ್ಲಿ ಬಂದಿರ್ತಾರೆ. ಫ್ಯಾನ್ ಪೇಜಸ್ ಗುರು ಅವ್ರದ್ದೆಲ್ಲ, ಲೈಕ್ ಸಂಘ ಅಂತಾರಲ್ಲ ಆ ಥರ ಇದೆ. ಯಶ್ ಫ್ಯಾನ್ಸ್ ನೆಟ್ವರ್ಕ್ ಅಂತ ಒಂದಿದೆ, RSY ಕಿಂಗ್ಡಮ್ ಅಂತ ಒಂದಿದೆ. RSY ಅಂದರೆ ರಾಕಿಂಗ್ ಸ್ಟಾರ್ ಯಶ್, RSY ಕಿಂಗ್ಡಮ್, ಯಶ್ ಟ್ರೆಂಡ್ಸ್ ಕಮ್ಯುನಿಟಿ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ. ನೀವು ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಸೊ ನೀವು ಜಾಯ್ನ್ ಆಗಿ, ಎಲ್ಲ ಯಶ್ ಫ್ಯಾನ್ಸ್ ಒಂದೇ ಕಡೆ ಕೊಲ್ಯಾಬ್ ಆಗಿದ್ದೀವಿ. ಸೊ ನಾನು ಜಾಯ್ನ್ ಆಗಿದ್ದೀನಿ. ಆ್ಯಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅವರಿಂದ. ಆ್ಯಂಡ್ ಈ ವರ್ಷ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ನಮ್ಮ ಬಾಸಿಂದನೇ, ರಿಯಾಕ್ಷನ್ ವಿಡಿಯೋ ವಿತ್ ಫೇಸ್ ಕ್ಯಾಮ್. ಸೊ ರಿಯಾಕ್ಷನ್ ವಿಡಿಯೋಸ್ ಇನ್ನೂ ಬೇಕಾದರೆ ಹೇಳಿ. ಕಾಟನ್ ಕ್ಯಾಂಡಿ ಸಾಂಗ್ ಬಂತು, ಅದ್ರ ಮೇಲೆ ಮಾಡೋಣ ಅಂತಿದ್ದೆ, ಬಟ್ ನಮ್ಮ ಬಾಸಿಂದನೇ ಸ್ಟಾರ್ಟ್ ಆಗಲಿ ಅಂತ ವೆಯ್ಟ್ ಮಾಡಿದೆ. ಸೊ ನೆಕ್ಸ್ಟು ಕಾಟನ್ ಕ್ಯಾಂಡಿ ಸಾಂಗ್ ಮೇಲೆ ರಿಯಾಕ್ಷನ್ ವಿಡಿಯೋ ಬಂದರೂ ಬರ್ಬೋದು, ಮಾಡ್ತೀನಿ. ಸೊ ನೆಕ್ಸ್ಟು ಕಾಟನ್ ಕ್ಯಾಂಡಿ ಸಾಂಗ್ ರಿಯಾಕ್ಷನ್ ವಿಡಿಯೋ ಬರುತ್ತೆ. ಐ ಹೋಪ್ ಎಲ್ರಿಗೂ ರಿಯಾಕ್ಷನ್ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಬಿಕಾಸ್ ಕನ್ನಡದಲ್ಲಿ ತುಂಬ ಕಮ್ಮಿ ಜನ ರಿಯಾಕ್ಷನ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರೋದು. ಆ್ಯಂಡ್ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದು ಬಂದು ಮಾತು. ಒಬ್ಬರು ಮಾತು ಒಂದು ರಿಲೇಷನ್ಶಿಪ್ನ ಬ್ರೇಕ್ ಕೂಡ ಮಾಡ್ಬೋದು, ಬ್ರೇಕ್ ಆಗಿರೋ ರಿಲೇಷನ್ಶಿಪ್ ಕೂಡ ಒಂದು ಮಾಡ್ಬೋದು. ಆ ಪವರ್ ಮಾತಿಗಿರುತ್ತೆ. ಸೊ ಮಾತು ಕ್ಲೀನಾಗಿ ಆಡಬೇಕು. ಯಾವಾಗ, ಎಲ್ಲಿ, ಎಷ್ಟು, ಯಾರ ಹತ್ರ, ತುಂಬ ಇಂಪಾರ್ಟೆಂಟು ಹೇಗೆ ಮಾತಾಡ್ತೀವಿ ಅನ್ನೋದು. ಇನ್ನು ಸೆಕೆಂಡ್ ಡೈಲಾಗ್ ಬಂದು ನಮ್ಮ ಬಾಸ್ ಹೇಳ್ತಾರೆ, ಈ ಜೀವ ನಿಂದಲ್ಲ, ನಿಮ್ಮ ತಂದೆ ತಾಯಿದು, ಅವ್ರಿಗೋಸ್ಕರ ನೀನು ಬದುಕು,
ಅಂತ. ಅದೊಂದು ತುಂಬ ಮನ್ಸಿಗೆ ಹತ್ರ ಆಗಿರೋ ಡೈಲಾಗು. ಅದು ಬಿಟ್ಟರೆ ಮೂರನೇದು, ನನ್ನ ಅಭಿಮಾನಿಗಳು ತಲೆ ಎತ್ಕೊಂಡು ನಡಿಬೇಕು, ಹಂಗೆ ಬದುಕ್ತೀನಿ, ಆ ಥರ ಫಿಲಮ್ ಮಾಡ್ತೀನಿ, ಆ ಥರ ಕೆಲಸ ಮಾಡ್ತೀನಿ ಅಂತ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಹೇಳ್ತಾರೆ. ಅದು ತುಂಬ ಇಷ್ಟ ಆಯಿತು. ಸೊ ಅವರು ಫೋರ್ತ್ ಡೈಲಾಗ್ ಬಂದು ಕಾನ್ಫಿಡೆನ್ಸ್, ಸಾಧನೆ, ಗುರಿ ತಲುಪಬೇಕು ಅಂತ ಹಠಕ್ಕೆ ಬಿದ್ದರೆ ಯಾರಪ್ಪಂಗಾದರೂ ಬಿಡಲ್ಲ ಅವರು. ಸೊ ಹಠಕ್ಕೆ ಬಿದ್ದರೆ ಏನೇ ಆದರೂ ಸಾಧಿಸ್ತಾರೆ. ಅವ್ರ ಕಾನ್ಫಿಡೆನ್ಸ್ ಇಷ್ಟ, ಅವರ ಮಾತಿಷ್ಟ, ಒಟ್ಟು ಅವರೇ ಇಷ್ಟ. ಅವ್ರು ರಾಕಿಂಗ್ ಸ್ಟಾರ್ ಯಶ್ ಅಂದ್ರೇ ನಮಗಿಷ್ಟ. ಇನ್ನು ಫಿಫ್ತ್ ಡೈಲಾಗ್ ಬಂದು, ನನ್ನ ತಂದೆ ತಾಯಿ ಯಾವ ಸ್ಥಾನ ಕೊಟ್ಟಿದ್ದೀನೋ ಅಭಿಮಾನಿಗಳಿಗೂ ಅದೇ ಸ್ಥಾನ ಕೊಟ್ಟಿದ್ದೀನಿ ಅಂತಾರೆ. ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನೊಬ್ಬ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಅಂತ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಸೊ ನಿಮಗೆ ಹೇಗಿತ್ತು ಟಾಕ್ಸಿಕ್ ಗ್ಲಿಮ್ಸ್ ಅಂತ ಕಮೆಂಟ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸ್ದಾಗಿ ಚಾನಲ್ಗೆ ವಿಸಿಟ್ ಮಾಡಿದರೆ. ಆ್ಯಂಡ್ ಮರಿದೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಒಂದು ನಿಮಿಷ ಮೇಯ್ನಾಗಿ ಹೇಳಬೇಕು, ಪುಷ್ಕ ಆ ರೆಕಾರ್ಡು ಈ ರೆಕಾರ್ಡು, ಅವ್ರ ಫ್ಯಾನ್ ನಾನು, ಇವ್ರ ಫ್ಯಾನ್ ನಾನು, ಉಷಾ ಫ್ಯಾನ್ ನಾನು, ಇವೆಲ್ಲ ಇಟ್ಕೋಬೇಡಿ. ನಮ್ಮ ಬಾಸ್ ಬರೋರ್ಗು ಮಾತ್ರ ಬೇರೆಯವ್ರವ, ಬಾಸ್ ಬಂದಮೇಲೆ ಅವ್ರದ್ದೇ ಅವ. ಸೈನಿಂಗ್ ಆಫ್, ನಾನು ನಿಮ್ಮ ಚಂದನ್. ನಮಸ್ಕಾರ.